ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಮಗೆ ನೆನಪಿದ್ರೆ ಒಂದು 6-7 ತಿಂಗಳ ಹಿಂದೆ ಮಾರ್ಚಲ್ಲಿ ಅನಿಸುತ್ತೆ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಸಿನಿಮಾಗೆ ಸಂಬಂಧಪಟ್ಟಂತೆ. ಬ್ಯಾಂಗ್ಳೂರ್ ಫಿಲಂ ಫೆಸ್ಟಿವಲ್ ಕಾರ್ಯಕ್ರಮದ ಉದ್ಘಾಟನೆ. ಆವತ್ತು ಸಾಕಷ್ಟು ಸಾರ್ವಜನಿಕರು ಸೇರಿದ್ರು, ಆದರೆ ಚಿತ್ರರಂಗದಿಂದ ಯಾರೋ ಹೆಚ್ಚಿಗೆ ಬಂದಿರಲಿಲ್ಲ. ವಿಶೇಷ ಆಹ್ವಾನಿತರಾಗಿ ಬಂದಂತಹ ಶಿವರಾಜ್ ಕುಮಾರ್ ಬಿಟ್ರೆ ದೊಡ್ಡ ನಟರು ಯಾರು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಡಿ.ಕೆ. ಶಿವಕುಮಾರ್ ತಾವು ಮಾತಾಡುವಾಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಸಿನಿಮಾದವರು ಯಾವುದಕ್ಕೂ ಸಹ ಸಹಕರಿಸೋದಿಲ್ಲ, ಅವರದೇ ಕಾರ್ಯಕ್ರಮ ಇದು, ಇದಕ್ಕೂ ಸಹ ಸರಿಯಾಗಿ ಬಂದಿಲ್ಲ. ಇನ್ನು ರಾಜ್ಯದ ಸಮಸ್ಯೆಗಳ ಬಗ್ಗೆ ಹೋರಾಟಗಳು ಮಾಡಿದಾಗಲೂ ಸಹ ನಮ್ಮ ಜೊತೆ ನಿಲ್ಲೋದಿಲ್ಲ. ಮೇಕೆದಾಟು ಪಾದಯಾತ್ರೆ ನಾನೇನು ಕೈಗೊಂಡಿದ್ದೆ ಅಥವಾ ನಮ್ಮ ಪಕ್ಷ ಏನು ಕೈಗೊಂಡಿತ್ತು ಅದಕ್ಕೂ ಸಹ ಯಾರೂ ತಲೆ ಹಾಕಿರಲಿಲ್ಲ. ಈ ಸಿನಿಮಾದವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ, ನಟ್ಟು ಬೋಲ್ಟು ಟೈಟ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟರು. ಸೊ ಈ ಡೈಲಾಗ್ ಆ ಕಡೆಗೆ ಇಟ್ಕೊಳ್ಳಿ. ನಿನ್ನೆ ಏನಾಯಿತು, ಈ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಟೈಮ್ ಪಾಸ್ಗೆ ಜನ ನೋಡ್ತಾರೆ. ಟೈಮ್ ಪಾಸ್ ಬಿಟ್ಟರೆ ಬೇರೆ ಏನಿರಲ್ಲ ಅದರಲ್ಲಿ, ಟೈಮ್ ಪಾಸ್ಗೋಸ್ಕರನೇ ನೋಡೋದು. ಅಂತಹ ಕಾರ್ಯಕ್ರಮದಿಂದ ಸಮಾಜಕ್ಕೆ ಅಂತಹ ಉಪಯೋಗ ಏನಿಲ್ಲ. ಆದರೆ ಆ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಅದರಲ್ಲಿ ನೂರಾರು ಕೋಟಿಗಳ ವ್ಯವಹಾರ ಇರುತ್ತೆ. ಅದರಲ್ಲಿ ಅದು ನಿಮಗೆ ಗೊತ್ತಿದ್ರೆ ಒಂದು ಮನೆ ಥರ ಇರುತ್ತೆ. ಅಲ್ಲಿಗೆ ಏನೋ ಕಂಟೆಸ್ಟೆಂಟ್ಗಳನ್ನ ಬಿಡ್ತಾರೆ, ಅವರು ಸ್ಕ್ರಿಪ್ಟೆಡ್ ಅಂತ ಕೆಲವರು ಹೇಳ್ತಾರೆ, ಸ್ಕ್ರಿಪ್ಟೆಡ್ ಅಲ್ಲ ಅಂತ ಏನೇನೋ ವಾದಗಳಿದ್ರು ಸಹ ಅಲ್ಲಿ ಕಚ್ಚಾಡ್ಕೊಳ್ರಿ, ಕಿರ್ಚಾಡ್ಕೊಳ್ರಿ, ಸಾಧ್ಯ ಆದರೆ ಹೊಡೆದಾಡ್ಕೊಳ್ರಿ ಅಂತ ಬಿಟ್ಟಿರ್ತಾರಲ್ಲಿ. ಅದೊಂದು ಸ್ಪರ್ಧೆ ಅಂತ. ಆ ರೀತಿ ಬಿಡೋದೊಂದು ಸ್ಪರ್ಧೆ. ಅದು ಆ್ಯಕ್ಚುಲಿ UK ಇಂದ ಶುರುವಾಗಿದ್ದದು, ಅಮೇರಿಕಾದ ಒಂದು ಶೋ, ಅಲ್ಲಿಂದ ಶುರುವಾಗಿದ್ದು. ಅದನ್ನು ಕಾಪಿ ಮಾಡಿ ಹಿಂದಿಯಲ್ಲಿ ಶುರು ಮಾಡಿಕೊಂಡ್ರು, ಆಮೇಲೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಭಾಷೆಯಲ್ಲೂ ಶುರು ಮಾಡಿಕೊಂಡ್ರು. ಓಕೆ, ಸೊ ಅದು ಕನ್ನಡದಲ್ಲಿ ನಡೀತಾ ಇತ್ತಲ್ಲ, ಸೀಸನ್ 11. ಅದು ಬಿಡದಿ ಬಳಿ ಇರುವಂತಹ ಜಾಲಿವುಡ್ ಅನ್ನುವಂಥ ಒಂದು ಫ್ಯಾಂಟಸಿ ಪಾರ್ಕ್ ರೀತಿಯಾದಂಥ ಇರೋ ಜಾಗದಲ್ಲಿ ಒಂದು ಸ್ಟುಡಿಯೋ ಮಾಡಿ ಹಾಕ್ಕೊಂಡಿದ್ರು. ನಿನ್ನೆ ಅಲ್ಲಿಗೆ ರಾಮನಗರದ ವಿಭಾಗದ ತಹಸೀಲ್ದಾರ್ ತೇಜಸ್ವಿನಿ ಅನ್ನುವರು ದಿಢೀರಂತ ಬಂದು 1.5 ಗಂಟೆ ಟೈಮ್ ಕೊಡ್ತೀನಿ, ಪ್ರತಿಯೊಂದನ್ನು ಸಹ ಖಾಲಿ ಮಾಡ್ಕೊಂಡು ಹೊರಡಿ, ಇಲ್ಲಿಂದ ಎಲ್ಲ ಆಚೆ ಹೋಗಿ ಬೀಗ ಹಾಕಬೇಕು, ಸೀಲ್ ಮಾಡ್ತಾ ಇದ್ದೀವಿ ಇದನ್ನು ಅಂದರು. ಯಾಕೆ ಅಂತ ಅಲ್ಲಿನ ಮ್ಯಾನೇಜರ್ ಕೇಳಿದಾಗ ಆಗ ಒಂದೊಂದೇ ವಿಚಾರಗಳು ಹೊರಗಡೆ ಬಂತು. ನಿಮಗೆ ಎಷ್ಟು ನೋಟಿಸ್ ಕೊಟ್ಟಿದ್ರು ಸಹ ನೀವು ಅದಕ್ಕೆ ಉತ್ತರಿಸಿಲ್ಲ, ಒಂದು ಪರವಾನಗಿ ತಗೊಂಡಿಲ್ಲ, ಒಂದು ರೀತಿ ಪರಿಸರ ಮಾಲಿನ್ಯಕ್ಕೂ ಸಹ ನೀವು ಕಾರಣರಾಗ್ತಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಗಳನ್ನು ಅಥವಾ ಪ್ರಮಾಣ ಪತ್ರಗಳನ್ನು ಏನನ್ನೂ ನೀವು ತಗೊಂಡಿಲ್ಲ, ಒಂದು ರೂಲ್ಸ್ ಫಾಲೋ ಮಾಡಿಲ್ಲ. ಹೋದ ವರ್ಷನೇ 2 ನೋಟಿಸ್ ಕೊಟ್ಟಿದ್ವಿ, ಅದಕ್ಕೂ ನೀವು ಉತ್ತರಿಸಿಲ್ಲ. ನಿನ್ನೆ ನೋಟಿಸ್ ಕೊಡೋಕ್ಕೆ ಬಂದಿದ್ರೆ ಅದನ್ನು ನೀವು ಸ್ವೀಕರಿಸೋಕ್ಕೆ ಹೋಗಿಲ್ಲ. ಇಷ್ಟೆಲ್ಲ ಆರೋಪಗಳಿರೋದ್ರಿಂದ ಸೀಲ್ ಮಾಡ್ತಾ ಇದ್ದೀವಿ, ಒಳಗಡೆ ಯಾರ್ಯಾರಿದ್ದಾರೆ ಎಲ್ಲರನ್ನ ಆಚೆ ಕಳಿಸಿ ಅಂತ. 4 ಗೇಟುಗಳಿದ್ದಾವೆ ಆ ಫ್ಯಾಂಟಸಿ ಪಾರ್ಕ್ಗೆ. 4ರಲ್ಲಿ 3 ಗೇಟುಗಳಿಗೆ ಬೀಗ ಹಾಕಿದ್ರು, 1 ಗೇಟ್ ಓಪನ್ ಇಟ್ಟು ಆಚೆ ನಡೀರಿ ಅಂತಂದರು. ಬಿಗ್ ಬಾಸ್, ಪ್ರತಿದಿನ ಅದಕ್ಕೆ ಕಾಯುವಂತಹ ಜನ ಇರುವಂತಹ ಬಿಗ್ ಬಾಸ್, ಆ ಮನೆ ಖಾಲಿ. ಎಲ್ಲರೂ ಆಚೆ ಕಳಿಸಿ ಹೋಗ್ರಿ ಮನೆಗೆ ಅಂತ ಕಳಿಸೋರು. ಆಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು, ಆ ಪ್ರೊಡಕ್ಷನ್ ಅವ್ರಿಗೆ, ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಆ ಕಾರ್ಯಕ್ರಮ ಮುಂದಕ್ಕೆ ಎಲ್ಲಿ ಮಾಡ್ಕೊಳ್ತಾರೆ ಅಥವಾ ಅಲ್ಲೇ ಮಾಡೋವರೆಗೂ ಕಾಯ್ತಾರೆ, ಏನು ಅದು ಬಿಟ್ಟಿದ್ದು ಬೇರೆ ವಿಚಾರ. ಅದು ಒಟ್ಟಿನಲ್ಲಿ ಅಲ್ಲಿಗೆ ಒಂದು ಸೀಲ್ ಹಾಕಿ ಬೀಗ ಹಾಕಿ ಹೋದರು. ಕೋರ್ಟು ನಿನ್ನೆ ರಜೆ, ವಾಲ್ಮೀಕಿ ಜಯಂತಿ, ಕರ್ನಾಟಕ ಸರ್ಕಾರದ ರಜಾ ದಿನ. ಹಾಗಾಗಿ ಕೋರ್ಟು ಸಹ ಇಲ್ಲ, ಕೋರ್ಟಿಗೆ ಹೋಗೋದಕ್ಕೂ ಆಗೋದಿಲ್ಲ. ಕೋರ್ಟಿಗೆ ಹೋದರೂ ಸಹ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು, ಎಲ್ಲ ಆಪರ್ಚುನಿಟಿಗಳಿದೆ. ಸೊ ಇದೆಲ್ಲ ಬಿಡಿ, ಆ ಕಾರ್ಯಕ್ರಮ ಎಲ್ಲೋ ಒಂದು ಕಡೆ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ಯಾಕಂದರೆ ಅದರಲ್ಲಿ 100 ಕೋಟಿ ಇದೆ, 1000 ಕೋಟಿ ಇದೆ, ಅದನ್ನಂತೂ ಬಿಡಲ್ಲ, ನಿಲ್ಲಿಸಲ್ಲ, ಅವರು ಮಾಡೇ ಮಾಡ್ತಾರೆ. ಈಗ ಇಲ್ಲಿ ಬರುವಂತಹ ಪ್ರಶ್ನೆ, ನಾನು ಮೊದಲಿಗೆ ಹೇಳದ್ನಲ್ಲ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಬರುತ್ತೆ ಅಂತ. ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಟ್ಟಂಥದ್ದು ಸುದೀಪ್ ಮತ್ತು ಇನ್ನೊಂದಷ್ಟು ಜನ. ಆದರೆ ಸುದೀಪೇ ಮೇಜರ್ ಸೂಪರ್ ಸ್ಟಾರ್ ಆಗಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಿತ್ತು. ಮೊನ್ನೆಯೂ ಸಹ ಆ ಎಲ್ಲ ಕುತಂತ್ರಗಳನ್ನು ಮಾಡಿದ್ದು, ಅಂದರೆ ಆ ಡೈಲಾಗ್ ಬರೋದಕ್ಕೆ ಬೇಕಾದ ಕುತಂತ್ರವನ್ನು ಮಾಡಿದ್ದು ಸಾಧು ಕೋಕಿಲ ಅಂತ ನೇರವಾಗಿ ಹೇಳಿದ್ರು ಸುದೀಪ್. ಸೊ ಹಾಗಾದರೆ ಡಿ.ಕೆ. ಶಿವಕುಮಾರ್ ಕೊಟ್ಟಂತಹ ಎಚ್ಚರಿಕೆ ಇತ್ತಲ್ಲ, ನಟ್ಟು ಬೋಲ್ಟು ಸಿನಿಮಾದವರಿಗೆ ಟೈಟ್ ಮಾಡ್ತೀವಿ, ನಮ್ಮ ಹತ್ರ ಬರಲೇಬೇಕು ಅವರು ಶೂಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆಲ್ಲ ನಮ್ಮ ಹತ್ರ ಬರಬೇಕಾಗತ್ತೆ, ನಮಗೂ ಅವಕಾಶ ಸಿಗತ್ತೆ ಅಂತ. ಆ ಒಂದು ಹಿನ್ನೆಲೆಯಲ್ಲೇನೆ ಸುದೀಪ್ ನಡೆಸ್ತಾ ಇದ್ದಂತಹ ಬಿಗ್ ಬಾಸ್ಗೆ
ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ. ಆ ಮೂಲಕ ಸುದೀಪ್ಗೆ ನಟ್ಟು ಬೋಲ್ಟು ಟೈಟ್ ಮಾಡಿದಾರ ಅನ್ನುವಂತಹ ಚರ್ಚೆಗಳು ಈಗ ನಡೀತಾ ಇದೆ. ಈಗ ಇನ್ನೊಂದು ಆ್ಯಂಗಲ್ಗೆ ಬರೋಣ. ಅದಕ್ಕೆ ಸೀಲ್ ಹಾಕಿದ್ದು, ಬೀಗ ಹಾಕಿದ್ದು ಸರಿನಾ? ಕೆಲವರು ಮಾನಗೆಟ್ಟವರು ಅಂತ ಕರಿತೀನಿ. ಅವ್ರು ಹೇಳ್ತಾರೆ ಹಾಗೆಲ್ಲ ಮಾಡಬಾರ್ದಾಗಿತ್ತು, ಏನೇನೋ ಹೇಳ್ತಿದ್ದಾರೆ. ರಸ್ತೆ ಗುಂಡಿ ಮುಚ್ಚಕ್ಕಾಗದೇ ಇರೋರು ಇಂಥದ್ದಕ್ಕೆಲ್ಲ ಓಡ್ ಬರ್ತಾರೆ ಅಂತ. ಒಂದಷ್ಟು ಯಾವುದೋ ಒಂದು ಸಂಘಟನೆ ಅದಕ್ಕೆ ಸ್ಟ್ರೈಕ್ ಅಂತೆ ಬಂದಂತೆ ಏನೇನೋ, ಎಲ್ಲರೂ ನಾಲಾಯಕಗಳು ಅಂತಲೇ ಹೇಳ್ತೀನಿ. ಅದಕ್ಕೆ ಬೀಗ ಹಾಕಿದ್ದು ಸರಿನಾ ತಪ್ಪು ಅನ್ನೋದನ್ನ ಯೋಚನೆ ಮಾಡಬೇಕಾಗಿರೋದು ಕಾನೂನು ಪಾಲನೆ ಆಗ್ತಿದೆಯಾ ಇಲ್ವಾ ಅನ್ನೋ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಯಾಕೆ ಅವರು ಕಾನೂನುಗಳನ್ನು ಫಾಲೋ ಮಾಡ್ತಿರ್ಲಿಲ್ಲ? ಸುದೀಪ್ ಅಂತಹ ದೊಡ್ಡ ಸ್ಟಾರ್ ನಡೆಸ್ತಿರೋ ಕಾರ್ಯಕ್ರಮನ ಯಾರು ಮುಟ್ಟಕ್ಕಾಗಲ್ಲ ಅನ್ನುವಂತಹ ದುರಹಂಕಾರನ, ಅಥವಾ ಆ ಇಡೀ ಬಿಗ್ ಬಾಸ್ ಅಥವಾ ಅದನ್ನು ನಡೆಸ್ತಾ ಇರುವಂತಹ ಚಾನಲ್ಗೆ ಯಾವುದಾದ್ರು ದೊಡ್ಡ ಬಂಡವಾಳಶಾಹಿನೋ ರಾಜಕಾರಣಿಗಳ ಬೆನ್ನೆಲುಬು ಇದೆಯಾ ಅಥವಾ ಬ್ಯಾಕ್ ಸಪೋರ್ಟ್ ಇದೆಯಾ? ಆ ಅಹಂಕಾರದಲ್ಲಿ ನೋಟಿಸ್ಗಳು ಬಂದರೂ ಸಹ ಅವುಗಳಿಗೆ ಉತ್ತರ ಕೊಡ್ತಿರ್ಲಿಲ್ವಾ? ನಿನ್ನೆ ನೋಟಿಸ್ ಕೊಡೋಕ್ಕೆ ಹೋದಾಗ ನಿರಾಕರಿಸಿದ್ದು, ತಗೊಳ್ಳೋದಕ್ಕೆ ನಿರಾಕರಿಸಿದಷ್ಟು ದುರಹಂಕಾರ, ಕೊಬ್ಬು, ಅಷ್ಟು ಧಾರ್ಷ್ಟ್ಯ ಹೇಗೆ ಬಂತು ಅವ್ರಿಗೆ? ಬಂದಿದ್ರೆ ಅದಕ್ಕೆ ಬೀಗ ಹಾಕಬೇಕ ಬೇಡವಾ? ಈ ನೆಲದ ಕಾನೂನನ್ನು ಪಾಲಿಸೋಲ್ಲ, ನಾವು ದೊಡ್ಡ ಡಾನುಗಳು ನಾವು ಅಂತ ಓಡಾಡುವವರನ್ನ ಸುಮ್ಮನೆ ಬಿಡ್ಬೇಕಾ? ಬರೀ ಲಾಕ್ ಮಾಡೋದಲ್ಲ, ಅದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೋ ಎಲ್ಲರನ್ನು ಅರೆಸ್ಟ್ ಮಾಡಬೇಕು. ಯಾಕೆ ಕಾಯ್ದೆ ಕಾನೂನುಗಳು ಫಾಲೋ ಆಗ್ತಿಲ್ಲ? ಯಾಕೆ ಪರವಾನಗಿ ತಗೊಂಡಿಲ್ಲ? ಪರವಾನಗಿನೇ ತಗೊಂಡಿಲ್ವಂತೆ ಬಿಗ್ ಬಾಸ್ ನಡೆಸೋದಕ್ಕೆ. ಹಾಗಂತ ಕೇಳಿ ಬರ್ತಾ ಇದೆ. ಈಗ ಪರವಾನಗಿಗೆ ತಗೊಂಡಿಲ್ಲ ಅಂದ್ರೆ ಏನರ್ಥ ಇವ್ರದ್ದು? ನಮ್ಮ ಇಷ್ಟಕ್ಕೆ ನಾವು ಮಾಡ್ತೀವಿ, ಯಾವ ಕಾಯ್ದೆ ಕಾನೂನು ಏನೂ ಇಲ್ಲ, ನಾವೇ ಡಾನುಗಳು ಅಂದಂಗ. ಹಾಗಾದ್ರೆ ಬರೀ ಬೀಗ ಹಾಕೋದಲ್ಲ, ನಾನು ಹೇಳ್ದಂಗೆ ಅರೆಸ್ಟೇ ಮಾಡಬೇಕಾಗತ್ತೆ, ಆ ಮಟ್ಟಕ್ಕೆ ಹೋಗ್ಬೇಕಾಗತ್ತೆ. ಇನ್ನು ಸುದೀಪ್ ವಿಚಾರಕ್ಕೆ ಬರೋಕ್ಕಾದ್ರೆ, ಯಾವ್ದಾದ್ರು ಸಿನಿಮಾದಲ್ಲಿ 50 ರೂಪಾಯಿ 100 ರೂಪಾಯಿ ಕಡಿಮೆ ಆದರೂ ಸಹ ಅವ್ರಿಗೆ ಒಪ್ಕೊಂಡಿರೋ ದುಡ್ಡಲ್ಲೋ ಬೇರೆ ಯಾವ್ದಾದ್ರು ವಿಚಾರದಲ್ಲಿ ಇವ್ರು ಸುಮ್ಮನೆ ಇರ್ತಾರ? ಈ ಕಾರ್ಯಕ್ರಮನ ನಾನು ಹೋಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ಪರವಾನಗಿಗಳನ್ನು ಸಹ ತಗೊಂಡಿದಾರ ಇವರು ಅನ್ನೋದನ್ನ ಚೆಕ್ ಮಾಡೋದು ಸುದೀಪ್ ಜವಾಬ್ದಾರಿ ಆಗುತ್ತಾ ಇಲ್ವಾ? ಯಾವುದಕ್ಕೂ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡಿರ್ತೀರಿ, ಈ ಡಾಕ್ಯುಮೆಂಟ್ ಚೆಕ್ ಮಾಡೋದಕ್ಕೆ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡಿಲ್ವಾ? ಅಥವಾ ನಾನು ದೊಡ್ಡ ಸ್ಟಾರ್, ಯಾರೇನು ಮಾಡೋಕ್ಕಾಗತ್ತೆ ಅನ್ನುವಂಥದ್ದು ಇವ್ರಿಗೂ ಇತ್ತ? ಅದನ್ನು ನೋಡಬೇಕು. ಇವ್ರ ಜವಾಬ್ದಾರಿನೂ ಆಗುತ್ತೆ. ಇವ್ರು ನಡೆಸ್ಕೊಡೋ ಕಾರ್ಯಕ್ರಮ, ಇವರೇ ಮೇನ್ ಫ್ರಂಟಲ್ಲಿ ನಿಲ್ಲೋದ್ರಿಂದ ಆ ಕಾರ್ಯಕ್ರಮದಲ್ಲಿ, ಇವರ ಹೆಸರಿಗೇನೆ ಆ ಕಾರ್ಯಕ್ರಮ ಇರೋದ್ರಿಂದ ಇವ್ರ ಜವಾಬ್ದಾರಿನೂ ಅಷ್ಟೇ ಇರುತ್ತೆ. ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ನಾನು ರೂಲ್ಸ್ ಫಾಲೋ ಮಾಡಲ್ಲ, ಈ ಮಣ್ಣಿನ ಕಾನೂನನ್ನು ನಾನು ರೂಲ್ಸ್ ಫಾಲೋ ಮಾಡೋದಿಲ್ಲ, ಕಾನೂನು ಪಾಲನೆ ಮಾಡೋದಿಲ್ಲ, ಆ ರೀತಿಯಾದಂತಹ ಸಂದೇಶ ಕೊಡ್ತಾ ಇದ್ದೀರಾ? ಕಳೆದ ವರ್ಷ 2 ನೋಟಿಸು, ನಿನ್ನೆ ಬಂದಿದ್ದ ನೋಟಿಸು, ಇಷ್ಟೆಲ್ಲ ಸುದೀಪ್ ಗಮನಕ್ಕೆ ಬಂದೇ ಇಲ್ವಾ? ಯಾವೆಲ್ಲ ವಿಚಾರಗಳನ್ನು ಅವ್ರ ಅಸಿಸ್ಟೆಂಟ್ಗಳು ಅವ್ರ ಅಕ್ಕಪಕ್ಕ ಇರೋರು ಕಿವಿ ಕಚ್ತಾ ಇರ್ತಾರೆ, ಇದನ್ನು ಕಚ್ಚಿಲ್ವಾ? ಇದರಲ್ಲಿ ಸರಿಯಾಗಿಲ್ಲ ಅಂತ ಗೊತ್ತಾದ ಮೇಲೂ ಸುದೀಪ್ ಕಂಟಿನ್ಯೂ ಮಾಡ್ತಿದ್ರಾ? ಅವ್ರು ಯಾಕೆ ನಿಲ್ಲಿಸ್ರಿ ಈ ಕಾರ್ಯಕ್ರಮನ, ಯಾಕ್ರಿ ಕಾನೂನು ಬಾಹಿರವಾಗಿ ಮಾಡ್ತಿದ್ದೀರಾ? ಏನೇನಿದೆಯೋ ಅದೆಲ್ಲ ಸರಿಯಾಗಿ ತಗೊಂಬನ್ನಿ, ಆಮೇಲೆ ಮಾಡೋಣ ಅಂತ ಹೇಳ್ಬೋದಾಗಿತ್ತಲ್ಲ. ಸುದೀಪ್ ಮೇಲೂ ಈ ಪ್ರಶ್ನೆಗಳು ಬರ್ತವೆ, ಆ ಸಂಸ್ಥೆ ಮೇಲೂ ಬರ್ತದೆ, ಆ ಚಾನಲ್ ಮೇಲೂ ಬರುತ್ತೆ, ಎಲ್ಲರ ಮೇಲೂ ಬರುತ್ತೆ. ಕಂಟೆಸ್ಟೆಂಟ್ಗಳಿಗೆ ಬಿಡಿ, ಅವ್ರಿಗಲ್ಲಿ ಹೋಗೋದೇ ಏನೋ ದೊಡ್ಡ ಪುಣ್ಯದ ಕೆಲಸ ಅಂತನೋ ಏನೋ ದೊಡ್ಡ ಇದಾದಂಗೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ಕೊಂಡಿರ್ತಾರೆ. ಜೀವನ ಪೂರ್ತಿ ಅವ್ರಿಗೆ ಜೊತೆಯಲ್ಲಿ ಬರುತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್. ಅದು ಎಂತೆಂಥವ್ರು ಒಳಗಡೆ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತದು. ಸೊ ಅವ್ರನ್ನ ಬಿಟ್ಟು ನಾನು ಅವ್ರನ್ನಂತೂ ದೂಷಣೆ ಮಾಡೋದಿಲ್ಲ. ಅವ್ರಿಗೇನೋ ಫೇಮ್ ಬೇಕು, ಒಳಗಡೆ ಹೋಗಿರ್ತಾರೆ, ಒಂದಷ್ಟು ದುಡ್ಡು ಕೊಡ್ತಾರೆ ಅಂತ ಒಳಗಡೆ ಹೋಗಿರ್ತಾರೆ. ಅವರು ಇದನ್ನೆಲ್ಲ ಚೆಕ್ ಮಾಡುವುದಕ್ಕೆ ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ಆದರೆ ಕಾರ್ಯಕ್ರಮ ನಡೆಸ್ಕೊಡುವ ಸುದೀಪ್, ಆ ಚಾನೆಲ್ಲು, ಆ ಸ್ಟುಡಿಯೋದವರು, ಆ ಸೆಟಪ್ ಮಾಡಿ ಈ ಪ್ರತಿಯೊಬ್ಬರು ಹೊಣೆಗಾರರಾಗ್ತಾರೆ. ಹಾಗಾದರೆ DK ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ ಕಾರಣಕ್ಕೇನೆ ಅದನ್ನೇ ಮುಂದಿಟ್ಕೊಂಡು ಇವರು ಅಮಾಯಕರು, ಈ ಕಾರ್ಯಕ್ರಮ ನಡೆಸ್ತಾ ಇದ್ದವರೆಲ್ಲ ಅಮಾಯಕರು, DK ಶಿವಕುಮಾರ್ ಬೇಕು ಅಂತ ಮಾಡಿದ್ದು ಅಂತಲೂ ಹೇಳೋಕ್ಕಾಗೋದಿಲ್ಲ. ಕಾನೂನು ಪಾಲನೆ ಆಗಿಲ್ಲ ಅಂದರೆ ನಿಮ್ಮ ತಲೆಗೆ ಬಂದೇ ಬರುತ್ತೆ. ಆದರೆ ಆ ಸಂದರ್ಭಕ್ಕೆ ಸರಿಯಾಗಿ, ಆ ಸನ್ನಿವೇಶಕ್ಕೆ ಸರಿಯಾಗಿ ಖಡಕ್ಕಾಗಿ ಈ ವರ್ಷನೇ ಈ ಸಮಯದಲ್ಲೇ ತಗೊಂಡಿದ್ದಾರಂತೆ ನೋಡಿದಾಗ ಓಕೆ, ಟೈಟ್ ಮಾಡೋದಕ್ಕೆ ಸರಿಯಾದ ಸಂದರ್ಭಕ್ಕೆ ನೋಡಿದ್ದಾರೆ, ಟೈಟ್ ಮಾಡಿದ್ದಾರೆ ಅಂತಲೂ ಸಹ ನಾವು ಯೋಚನೆ ಮಾಡಬೇಕಾಗತ್ತೆ. ಏನೇ ಆಗಲಿ ಕಾನೂನು ಪಾಲನೆ ಆಗಿಲ್ಲ, ಪರವಾನಗಿಗಳನ್ನು ಸರಿಯಾಗಿ ತಗೊಂಡಿಲ್ಲ ಅಂದರೆ ಅದು ಕಾನೂನು ಬಾಹಿರ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಂಡಿರ್ತಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಕೇವಲ ಲಾಕ್ ಮಾಡಿ ನಾಳೆ ಫೈನ್ ಕಟ್ಟಿಸಿ ಓಪನ್ ಮಾಡೋದಲ್ಲ. ಅಂತಹ ಧೈರ್ಯ ಬೇರೆ ಯಾರೂ ಮಾಡಬಾರ್ದು, ಮತ್ತೆ ಆ ಧಾಷ್ಟ್ಯ ಇರಬಾರ್ದು.
ಯಾವನೇನು ಮಾಡ್ತಾನೆ ನೋಡೇ ಬಿಡೋಣ, ನಮ್ಮಿಂದ ಅವರಿದ್ದಾರೆ ಇವರಿದ್ದಾರೆ, ಮುಂದೆ ಅವರಿದ್ದಾರೆ ಇವರಿದ್ದಾರೆ ಅಂಥದಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಏನೇನೋ ಮಾಡ್ತಾರೆ ಇವರು, ಇನ್ನೂ ಏನೇನೋ ಮಾಡ್ತಾರೆ. ಸೊ ಬರೀ ಸೀಲ್ ಮಾಡೋದು ಅಷ್ಟು ಮಾತ್ರ ಅಲ್ಲ, ಶಿಕ್ಷೆ ಆಗಬೇಕು. ಜವಾಬ್ದಾರಿ ಹೊರಿರೋ ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಯಾರು ಹೊಣೆನೋ ಆ ಕಾರ್ಯಕ್ರಮಕ್ಕೆ, ಅವ್ರ ಮೇಲೆ ಒಂದಷ್ಟು ಕ್ರಮ ಆಗಬೇಕು. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಇದೆಲ್ಲ ನಡೆಯಲ್ಲ. ಇದರ ನಡುವೆ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ ತಲೆ ಕೆರ್ಕೊಂಡು ಕೂತಿರೋರು ಸ್ವಲ್ಪ ಸಮಾಧಾನವಾಗಿರಿ. ನಿಮಗೋಸ್ಕರನೇ ಮಾಡ್ತಿರೋದು, ಅದರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇರೋದ್ರಿಂದ ಅದನ್ನೇನು ತುಂಬ ಹೊತ್ತು ನಿಲ್ಲಿಸಲ್ಲ, ಮಾಡ್ತಾರೆ. ನೀವು ನೋಡ್ತಾ ಇರಿ, ಇನ್ನೇನಿಲ್ಲ, ಅಷ್ಟೇ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.